ಮಹದೇವಪುರ ಕಾಡುಗೂಡಿಯ ಜನನಿ ಪಬ್ಲಿಕ್ ಸ್ಕೂಲ್ನಲ್ಲಿ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ಮತ್ತು ಕರ್ನಾಟಕ ಯೋಗ ಅಸೋಸಿಯೇಷನ್ ಸಹಯೋಗದಲ್ಲಿ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಯೋಗಾಸನ ಸ್ಪರ್ಧೆ ಕಾರ್ಯಕ್ರಮವನ್ನು ಜನನಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಎನ್ ಯಲ್ಲಪ್ಪ ಉದ್ಘಾಟಿಸಿದ್ದಾರೆ. ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ 20 ಶಾಲೆಗಳ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಉತ್ತಮವಾಗಿ ಯೋಗಾಸನ ಮಾಡಿದ ಯೋಗ ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಗೆ ಆಯ್ಕೆ ಮಾಡಲಾಯಿತು. ಈ ದಿನ ನಾವು ಜನನಿ ಪಬ್ಲಿಕ್ ಶಾಲೆಯಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಸ್ಪರ್ಧೆಯ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳು ಫಸ್ಟ್ ನಾವು ಡಿಸ್ಟಿಕ್ ಲೆವೆಲ್ ಅಂತ ಮಾಡಿದ್ವಿ. ಡಿಸ್ಟಿಕ್ ಲೆವೆಲ್ 600 ಮಕ್ಕಳು ಬಂದಿತ್ತು. ಅಲ್ಲಿ 600 ಮಕ್ಕಳಲ್ಲಿ ನಾವು ಟೋಟಲ್ 300 ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಇವತ್ತು ನಾವು ಸ್ಟೇಟ್ ಲೆವೆಲ್ ಬರ್ತಾ ಇದ್ದೀವಿ. ಈ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿದ್ದ ಮಕ್ಕಳು ನೆಕ್ಸ್ಟು ನ್ಯಾಷನಲ್ ಲೆವೆಲ್ ಈವೆಂಟ್ ಇದೆ ನವೆಂಬರಲ್ಲಿ, ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳು ಎಲ್ಲರಿಗೂ ಆಸಕ್ತಿ ಬರಲಿ, ಎಲ್ಲರೂ ಯೋಗ ಕಲಿಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಈ ನಮ್ಮ ಜನನಿ ಪಬ್ಲಿಕ್ ಶಾಲೆಯಲ್ಲಿ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ಮತ್ತು ಕರ್ನಾಟಕ ಯೋಗ ಸಂಸ್ಥೆಯ ಸಹಯೋಗದಿಂದ ನಾವು ಯೋಗ ಸ್ಪರ್ಧೆ ನಡೆಸ್ತಾ ಇದ್ದೀವಿ. ಇವತ್ತು ಇಲ್ಲಿ 350-400 ಮಕ್ಕಳು ಬಂದು ಕಾಂಪಿಟೇಷನ್ಗೆ ಭಾಗವಹಿಸಿ ಬಂದಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ಈ ದಿನ ಚಿರಾಯು ಯೋಗ ಅಕಾಡೆಮಿ ವತಿಯಿಂದ ನಮ್ಮ ಜನನಿ ಪಬ್ಲಿಕ್ ಶಾಲೆಯಲ್ಲಿ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಈ ಒಂದು ಯೋಗ ಸ್ಪರ್ಧೆಗೆ ನಮ್ಮ ಜನನಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಯುತ ಎನ್ ಯಲ್ಲಪ್ಪ ಸರ್ ಅವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಮುಖ್ಯ ಅತಿಥಿಗಳಾದಂತಹ ಹಲವಾರು ಗಣ್ಯರು ಹಾಗೂ ಹಲವಾರು ಶಾಲೆಗಳಿಂದ ಒಂದು 350-400 ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಸೊ ಈ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದು, ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಈ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನು ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಲು ನಮ್ಮ ಯೋಗ ಶಿಕ್ಷಕರಾದಂತಹ ಶ್ರೀಯುತ ಮನ್ಸೂರ್ ಸರ್ ಅವರು ಬಂದು ನಮ್ಮ ಅಧ್ಯಕ್ಷರಲ್ಲಿ ಕೇಳಿದಾಗ ಅವರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿಕೊಳ್ಳಲು ಅನುಮತಿ ನೀಡಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಮಕ್ಕಳು ಯೋಗವನ್ನು ಕೇವಲ ಸ್ಪರ್ಧೆಗೋಸ್ಕರ ಅಲ್ಲದೆ ಜೀವನದಲ್ಲಿ ಅಭ್ಯಾಸವನ್ನಾಗಿ ಮಾಡಿಟ್ಕೊಳ್ಳಬೇಕು. ನಮ್ಮ ಶಾಲೆಯಲ್ಲಿ ಅಕಾಡೆಮಿಕ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ಇತರೆ ಆಟೋಪಕರಣಗಳಾಗಿರ್ಬೋದು, ಮತ್ತು ಯೋಗ, ಕರಾಟೆ, ಇತರೆ ಚಟುವಟಿಕೆಗಳಿಗೆ ಮುಖ್ಯ ಪ್ರಾಮುಖ್ಯತೆಯನ್ನು ನಾವು ನಮ್ಮ ಶಾಲೆಯಲ್ಲಿ ನೀಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಕ್ಕಳಿಗೂ ನಾವು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮ್ಮ ಶಾಲೆ ಕಡೆಯಿಂದ ಒಂದು ಆಶಿಸುವುದೇನಪ್ಪ ಅಂತಂದರೆ ಎಲ್ಲರೂ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.